ತೊಂದರೆಗಳಾಗ್ತಾ ಇದ್ದಾವೆ. ಪ್ರವಾಹ ಮತ್ತು ಅತಿವೃಷ್ಟಿಯಿಂದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದರೆ ಜಿಲ್ಲೆ ಇಬ್ಬರೂ ಸಚಿವರು ಜನರ ನೆರವಿಗೆ ಧಾವಿಸದೆ ಚುನಾವಣೆಗಳ ಹಿಂದೆ ಬಿದ್ದಿದ್ದಾರೆ. ಇದು ಚುನಾವಣೆ ಮುಖ್ಯ ವಿನಃ ಇದಲ್ಲ ಅನ್ನುವಂಥ ಮಾತು ಮಾತಾಡ್ತಾಯಿದ್ರು. ಯೋಗ್ಯದವ್ರ ಮಾತು ಇಲ್ಲಂತಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲೇ ಎಲ್ಲ ರಾಜಕಾರಣ ಚುನಾವಣೆಯೂ ಮುಖ್ಯ. ಹಾಗಾದರೆ ಎಲ್ಲ ಕನ್ನಡಿಯವರೆಲ್ಲ ಹೇಳೋದು ಹೌದು, ಪ್ರಾಮಾಣಿಕ ವ್ಯಕ್ತಿ ಇದ್ದಾರೆ. ಆದರೆ ಅವ್ರ ಪಾರ್ಟಿಯಲ್ಲೇ ಮೋದಿಯವ್ರ ಸಹ ಚುನಾವಣೆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತದ. ಇಲ್ಲಂತಲ್ಲ, ಎಲ್ಲರೂ ರಾಜಕೀಯ ಅದನ್ನ ಮಾಡ್ತಾ ಇರ್ತಾರೆ. ಏನಪ್ಪ ಚುನಾವಣೆ ಮುಖ್ಯ ನಮಗಂತೇಳಿ. ನಿಮಗೆ ಗೊತ್ತದ, ಮಣಿಪುರ 10 ಊರಿ ಮುಂದೆ ಕರ್ನಾಟಕದಲ್ಲಿ ಚುನಾವಣೆ ಮಾಡ್ತಾಯಿದ್ರು ನಮ್ಮ ಮೋದಿಯವರು. ಇದನ್ನು ಮರೀಲಿಕ್ಕೆ ಆಗ್ತದೆ ಅಂತಾದರು. ಈಗೇನು ಮೊನ್ನೆ ಹೋದ್ರು, ಸಮಾಧಾನ ಮಾಡಿ ಬಂದರು, ಮುಗಿದೋಯ್ತು. ಬಟ್ ಅಲ್ಲೇ ಯಾವ ರೀತಿ ದಳ್ಳೂರು ಹೆಚ್ಚದ ಕುಕ್ಕಿ ಮತ್ತು ಅಲ್ಲಿ ಲೋಕಲ್ ಜನ ಹಿಂದೂಗಳ ಮಧ್ಯದಲ್ಲ ಯಾವ ರೀತಿ ಹೆಚ್ಚು, ಎಷ್ಟು ಜನ ಅಲ್ಲಿ ಅಪಮಾನಕ್ಕೊಳಗಾದರು, ಎಷ್ಟು ಜನ ಜೀವ ಕಳ್ಕೊಂಡ್ರು. ಇವತ್ತು ಲೆಕ್ಕಿಲ್ಲ ಅದರಿಂದ. ಆದರೂ ಇವತ್ತು ಮಣ್ಣು ಹೋಗ್ಬೋದು. ಆ ಮತ್ತೆ ಇವತ್ತು ಹೇಳ್ತಾ ಇದ್ದಾರೆ ಎಲ್ಲ ಕಡೆ ಮಾತು ಬೆಲೆ ಕೊಡೋನು. ಬಟ್ ಇಲ್ಲಾದ್ರೂ ಇವರು ಒಬ್ಬ ಸಚಿವರಾಗಿ ಮೊದಲು ಇದು ಆದ್ಯತೆ ಕೆಲಸ ಮಾಡಬೇಕು. ತಮ್ಮ ಸಚಿವರಾಗಿ ತಮ್ಮ ಕ್ಷೇತ್ರದಲ್ಲಿ ಏನು ಹೇಳೋದು ಅಂತಾರೆ. ಈ ಸಲ ಅಂತ ಅತಿವೃಷ್ಟಿ ಸಾಕಷ್ಟು ಅದ, ಪ್ರವಾಹ ಬರ್ತಾ ಇದೆ. ಅದು ಎಷ್ಟು ಹಾನಿ ಆಗ ಅಷ್ಟು ಆಗಿಲ್ಲ. ಪೂರ್ಣ ಮಾತಿನ 10 ಲಕ್ಷ ಇರಬೇಕು ಅಂತೇಳಿ ಅವ್ರು ಕೇಳ್ಕೊಡ್ತಾ ಇದ್ದಾರೆ. ಅದೇ ಸಲ ಅವರು ಹೋಗಲಿ. ಅದೇ ಕಾಲ ಇಲ್ಲಿ BJP ನಾಯಕರು ಸತಿ DCC ಬ್ಯಾಂಕಿನ ಇಲೆಕ್ಷನ್ದಾಗ ಓಡಾಡ್ಲಿಕ್ಕಿದ್ದಾರೆ. ಅವ್ರಿಗೂ ಹೇಳಬೇಕಲ್ಲ ಅಂತ ಇವರು ಇನ್ನುಳಿದವ್ರು ಪ್ರಶ್ನೆ ಮಾಡ್ತಾಯಿದ್ದಾರೆ. ಇವ್ರು ಪ್ರಶ್ನೆ ಮಾಡೋದ್ರಲ್ಲೂ ಅರ್ಥದ. ಹಾಗಂತೇಳಿ ಎಲ್ಲ ಕನ್ನಡಿಯವ್ರು ಪ್ರಶ್ನೆ ಮಾಡಿ ತಪ್ಪಂತಲ್ಲ, ಅವ್ರು ಮಾಡಲೇಬೇಕಾಗಿದೆ. ಅದು ಜನ ಏನೋ ಮಾತಾಡಲಿ, ಎಲ್ಲ ಯಾವುದೆಲ್ಲ ಒಂದು ಮಾತು ಇದ್ದೇ ಇರ್ತದೆ. ಗಾಂಧಿ ಟೀಕಾ ಮಾಡುವ ದೇಶ ಮತ್ತು ಉಳಿದವ್ರಿಗೆ ಏನದ. ಯಾಕಂದ್ರೆ ಎಲ್ಲರ ಟೀಕೆಗೆ ಒಳಗಾಗುವವ್ರನ್ನ ಎಂಥವ್ರಿದ್ರು. ಯಾಕಂದ್ರೆ ಈಗ ನಮ್ಮ ದೇವರ ಇನ್ನೊಬ್ಬರ ಧರ್ಮದವ್ರಿಗೆ ಕೆಟ್ಟದಾಗ ಕಾಣ್ಬೋದು, ಅವ್ರದ್ದು ದೇವರು ನಮ್ಗೆ ಕೆಟ್ಟದಾಗ ಕಾಣ್ಬೋದು. ಅವ್ರವ್ರ ನಂಬಿಕೆಗಳಾಗಲ್ಲ. ಆ ದಿಸೆಯಲ್ಲ ನಮ್ಮ ಎಲ್ಲ ಕನ್ನಡಿಯವರು ಟೀಕೆ ಮಾಡಿದ್ರು. ಸತ್ಯದ ಸಂತ್ರಸ್ತರನ್ನ ಮರಿಬಾರ್ದು. ಇವರೆಲ್ಲ ನಮ್ಮ ಸತೀಶ್ ಅವರಾಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಚುನಾವಣೆ ಮುಖ್ಯ ಇದ್ದಾವೆ. ಅವ್ರು ರಾಜಕೀಯಕ್ಕೆ ನಾಳೆ ಭವಿಷ್ಯ ಬೇಕಂದಕ್ಕೆ ರಾಜಕೀಯ ಫಂಡ್ ಬೇಕಲ್ರಿ. ಆ ಫಂಡ್ಗಾಗಿ ಇವೆಲ್ಲ ಪ್ರಯತ್ನ ನಡೀತಾ ಇರ್ತಾವೆ. ಅದರ